Hello guys, how are you all? Welcome back to Wings of Freedom channel. Welcome back to one more video. So ಇವತ್ತು ನಾವು ವೆಜ್ ಪಿಜ್ಜಾ ಮಾಡ್ತಾ ಇದ್ದೀವಿ. ಸೊ ಹೋಮ್ ಮೇಡ್ ಪಿಜ್ಜಾ ಅಂತ ಅನ್ಕೋಬೋದು ನೀವು. ಸೊ ಆಲ್ಮೋಸ್ಟ್ ಟೈಮ್ ಬಂದು 12 o'clock ಆಗ್ತಾ ಇದೆ. ಮಿಡ್ ನೈಟ್ ಪಿಜ್ಜಾ ತಿಂತಾ ಇದ್ವಿ. ತಿನ್ನಬೇಕು ಒಂದು ಮಿಡ್ ನೈಟ್ ಕ್ರೇವಿಂಗ್ಸ್ ಪಿಜ್ಜಾ. ಸೊ ಅದಕ್ಕೆ ಇವಾಗ ಮನೆಯಲ್ಲಿ ಏನಿದ್ರೆ ಅದು ಆ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಬನ್ನಿ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಹಾಯ್ ಗಾಯ್ಸ್, ಪಿಜ್ಜಾ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಸೊ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ, ಚೀಸ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ವೆಜ್ಜಿಸ್ನ. ಸೊ ನಮ್ಮ ಮನೆಯಲ್ಲಿ ಈ ಮಿಡ್ ನೈಟಲ್ಲಿ ಇಷ್ಟೇ ವೆಜ್ಜಿಸ್ ಇತ್ತು. ಸೊ ನಿಮ್ಗೆ ಬೇಕಾದರೆ ಪನ್ನೀರ್ನ ಕೂಡ ಶಾಡೋ ಫ್ರೈ ಮಾಡಿಕೊಂಡು ಟ್ಯಾಪಿಂಗ್ ಮಾಡ್ಕೋಬೋದು. ಸೊ ಹಾಗೆಯೇ ನಾನು ಪಾಸ್ತಾ ಆ್ಯಂಡ್ ಪಿಜ್ಜಾ ಸಾಸ್ ಸಿಗುತ್ತಲ್ವ, ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಆರಿಗಾನೋ, ಚಿಲ್ಲಿ ಫ್ಲೇಕ್ಸ್. ಮೇನ್ ಇಂಗ್ರೀಡಿಯೆಂಟ್ ಬಂದು ಪಿಜ್ಜಾ ಬೇಸ್. ಸೊ ಪಿಜ್ಜಾ ಬೇಸ್ಗೆ ಆಲ್ರೆಡಿ ಹೋಲ್ಸ್ನ ಇಟ್ಬಿಟ್ಟು ಬೇಕ್ ಮಾಡಿರ್ತಾರಲ್ವ, ಸೊ ಅದು ಕವರ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಇನ್ನೊಂದು ಸಲ ಲೈಟಾಗಿ ಫೋರ್ಕ್ ಸ್ಪೂನ್ ಸಹಾಯದಿಂದ ನಾವು ಈ ಥರ ಹೋಲ್ಸ್ ಮಾಡ್ಕೋಬೋದು. ಸೊ ಅಷ್ಟರಲ್ಲಿ ನಾವು ಓವೆನ್ನ ಫ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಸೊ ನಾವೇನು ಜಾಸ್ತಿ ಆನ್ಲೈನ್ ಫುಡ್ನ ಪ್ರಿಫರ್ ಮಾಡೋದಿಲ್ಲ. ಸೊ ಇನ್ ಕೇಸ್ ಮನೇಲಿ ವೆಜಿಟೇಬಲ್ಸು ಆ್ಯಂಡ್ ಏನು ಕುಕ್ ಮಾಡಿಲ್ಲ ಅಂದರೆ ಮಾತ್ರ ಪ್ರಿಫರ್ ಮಾಡ್ತೀವಿ. ಸೊ ಅದು ರೇರು ಆ್ಯಕ್ಚುಲಿ. ನಾನು ಮನೆಯಲ್ಲೇ ಮಾಡೋಕ್ಕೆ ಆಲ್ಮೋಸ್ಟು ಟ್ರೈ ಮಾಡ್ತೀನಿ ಎಲ್ಲ ಫುಡ್ಸ್ನ ಕೂಡ. ನನ್ನ ಕುಕಿಂಗ್ ಅಂದರೆ ತುಂಬಾ ಇಷ್ಟ, ಅದು ನಮ್ಮ ಮನೆಯಲ್ಲಿ. ಸೊ ನಾನು ಕುಕ್ ಮಾಡ್ಕೊಂಡು ತಿನ್ನೋದಕ್ಕಿಂತ ನನಗೆ ಯಾರಿಗಾದರೂ ಮಾಡಿಕೊಟ್ಟಾಗ ಅವರು ಖುಷಿಯಿಂದ ತಿಂತಾರಲ್ವ, ಆ ಥರ ತುಂಬ ಇಷ್ಟ ಆಗುತ್ತೆ ನನಗೆ ಆ ಥರ. ಸೊ ಅದರಿಂದ ನನಗೆ ಕುಕ್ ಮಾಡೋದಂದರೆ ಸಖತ್ ಇಷ್ಟ ಆಗುತ್ತೆ. ಸೊ ಪಿಜ್ಜಾ ಬೇಸ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಪಿಜ್ಜಾ ಸಾಸ್ನ ಹಾಕ್ಕೊಂಡ್ಬಿಟ್ಟು. ಸೊ ನಿಮ್ಗೆ ಬೇಕು ಅಂದರೆ ಈಗಲೇ ಶೇಪ್ನ ಕಟ್ ಮಾಡ್ಕೊಂಡಿರ್ಬೋದು, ಎಷ್ಟು ಪೀಸ್ ಬೇಕು ಅಂತ ಹೇಳಿಬಿಟ್ಟು. ಸೊ ಲೈಟಾಗಿ, ಓಕೆನಾ. ಸೊ ಅದಾದಮೇಲೆ ವೆಜಿಟೇಬಲ್ಸ್ನ ಇಟ್ಕೊಳ್ಳಿ. ನಿಮ್ಗೆ ಡಬಲ್ ಲೇಯರ್ ಚೀಸ್ ಬೇಕು ಅಂದರೆ ಫಸ್ಟೇ ಚೀಸ್ನ ಹಾಕಿ ಆಮೇಲೆ ವೆಜಿಟೇಬಲ್ಸ್ನ ಇಟ್ಟು ಅದ್ರ ಮೇಲೆ ಚೀಸ್ನ ಹಾಕ್ಬೋದು. ಸೊ ಹೀಗೆ ನಮಗೆ ನಾರ್ಮಲ್ ಅಷ್ಟೊಂದು ಚೀಸ್ ಏನು ಬೇಕಾಗಿರಲಿಲ್ಲ. ಸೊ ಅದಕ್ಕೆ ವೆಜಿಟೇಬಲ್ಸ್ನ ಇಟ್ಟು ಅದ್ರ ಮೇಲೆ ಚೀಸ್ನ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಚೀಸ್ ತುಂಬ ಜಾಸ್ತಿ ಇಷ್ಟ ಇರೋವ್ರಿಗೆ ಆ ಥರ ಮಾಡ್ಕೊಳ್ಳಿ. ಸೊ ಈಗ ಮತ್ತೆ ವೆಜಿಟೇಬಲ್ಸ್ನ ಜೋಡಿಸ್ಕೊತಾ ಇದ್ದೀವಿ. ಸೊ ತುಂಬ ಚೀಸ್ ಯಾರು ಇಷ್ಟಪಡ್ತಾರೆ ನೋಡಿ, ಅವ್ರಿಗೆ ಈ ಥರ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ವಿ ಆರ್ ಆಲ್ಸೋ ಈಸ್ ಚೀಸ್ ಲವರ್ಸ್. ನಮಗೂ ತುಂಬ ಇಷ್ಟ ಚೀಸ್ ಅಂದರೆ. ನಿಮಗೆ ಪಿಜ್ಜಾ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಹೌದು, ಇಬ್ರಿಗೂ ಆಲ್ಮೋಸ್ಟ್ ಪಿಜ್ಜಾ ತಿನ್ನಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಮಾಡ್ಕೊತೀವಿ. ಸೊ ಇಲ್ಲಿ ನಾನು ಡೈರೆಕ್ಟು ಚೀಸ್ ಅಂದರೆ ಓವೆನ್ ಪ್ಲೇಟ್ ಮೇಲೇ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ನಾನು ವೆಜ್ಜಿಸ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಸ್ಪ್ರಿಂಕಲ್ ಮಾಡಿಕೊಂಡು ಬೇಕ್ ಮಾಡೋದು ಅಷ್ಟೇ. ಇದೇ ಫ್ಲೇವರ್ ಕೊಡೋದು ಪಿಜ್ಜಾಗೆ. ಓಕೆ, ವೆಯ್ಟ್ ಫಾರ್ 5 minutes. ಸೊ ನೋಡಿದ್ರಲ್ವಾ, ನಮಗೆ ಮಿಡ್ ನೈಟ್ ಕ್ರೇವಿಂಗ್ಸ್ ಆದರೆ ನಾವು ಹೇಗೆ ಕುಕ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು. ಸೊ ಅಷ್ಟರಲ್ಲಿ ಮ್ಯಾಗಿ ಕೂಡ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಊಟ ಏನಾದರೂ ಈವ್ನಿಂಗು ಬೇಗ ತಿಂದುಬಿಟ್ರೆ 6 o'clock ಆ ಥರ. ಸೊ ನೈಟ್ ಊಟ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ, ಅದಕ್ಕೆ ಸೊ ಈ ಥರ ಸ್ನ್ಯಾಕ್ಸ್ ಥರ ಲೈಕ್ ಮ್ಯಾಗಿ ಇಲ್ಲ ಫ್ರೆಂಚ್ ಫ್ರೈಸ್ ಈ ಥರ ಮಾಡ್ಕೊತೀವಿ. ಪಿಜ್ಜಾ, ಸ್ಯಾಂಡ್ವಿಚ್ ಹೀಗೆ ಟ್ರೈ ಮಾಡ್ತೀವಿ. ಸೊ ಇವತ್ತು ಬಂದು ಪಿಜ್ಜಾ ಮಾಡ್ತಾಯಿದ್ದೀವಿ. ಸೊ ಹಾಗೇ ಚೀಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ನೋಡಿ, ನಾನು ಹೀಗೆ ಕೂಡ ತಿಂದುಬಿಡ್ತೀನಿ. ಚೀಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಆಲ್ಮೋಸ್ಟ್ ಪಿಜ್ಜಾ ರೆಡಿ ಆಯಿತು. ಮ್ಯಾಗಿ ತಿಂದ್ಕೊಂಡು ಕೂತಿದ್ವಿ. ಸೊ ಅದು
ಕಂಪ್ಲೀಟ್ ಆಗಿ ಒಂದು 5 ಮಿನಿಟ್ಸ್ ಆಗಿರಬೇಕು. ಹೀಟ್ ಲೈಟ್ ಆಗಿತ್ತು, ವಾರ್ಮ್ ಆಗಿತ್ತು ಅಷ್ಟೇ. ನಮ್ಮ ಹಸ್ಬೆಂಡ್ ನೋಡಿ ತಮ್ನೇಲ್ಗೆ ಫೋಟೋ ತೊಗೋಬೇಕು ಅಂತ ಹೇಳಿದ್ರೆ ಯಾವ ಥರ ಪೋಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು, ಇದು ನೆಕ್ಸ್ಟ್ ಪಿಜ್ಜಾ. ಸೊ 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಆಲ್ಮೋಸ್ಟು ಹೊಟ್ಟೆ ಫುಲ್ಲಾಗಿ ಹೋಗಿತ್ತು. ಒಂದು ಪಿಜ್ಜಾ ಮತ್ತು ಮ್ಯಾಗಿ ತಿನ್ನೋಷ್ಟರಲ್ಲಿ, ಅದಕ್ಕೆ ಬೇಗ ಬೇಕ್ ಮಾಡಿ ಅಂತ ಹೇಳ್ತಾ ಇದ್ವಿ. ನನಗೆ ಏನಾದರೂ ಕುಕ್ ಮಾಡುವಾಗ ಒಬ್ಬರೇ ಕುಕ್ ಮಾಡಬೇಕಂದ್ರೆ ಬೋರ್ ಆಗುತ್ತೆ. ನಮಗೆ ಅಟ್ಲೀಸ್ಟ್ ಯಾರಾದರೂ ಮಾತುಗಳೇ ಹೇಳ್ತಾ ಇದ್ದರೆ ನಾವು ಬೇಗ ಕುಕ್ ಮಾಡ್ಬೋದು ಆ್ಯಂಡ್ ಸ್ವಲ್ಪ ಈಸಿಯಾಗಿ ಕುಕ್ ಮಾಡ್ತೀವಿ ಅನ್ನೋ ಫೀಲ್ ಬರುತ್ತೆ. ಸೊ ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್, ನನಗೆ ಹೀಗೆ ಇಷ್ಟ. ಸೊ ಏನಾದರೂ ಕುಕ್ ಮಾಡೋವಾಗ ಈ ಥರ ವೆಯ್ಟ್ ಮಾಡ್ತಾ ಇರ್ತೀವಿ ನಾವು. ಅದನ್ನು ನೋಡ್ತಾ ಇರ್ತೀವಿ ಹೆಂಗೆ ಬೇಕಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೀವು ಕೂಡ ಅಷ್ಟೇನಾ? ಬಂದರು ಗೈಸ್ ನಮ್ಮ ಹಸ್ಬೆಂಡ್ ಬಂದರು ಗೈಸ್. ನೋಡಿ ಎಲ್ಲ ನೀಟಾಗಿ ಸೈಡ್ಗೆ ಎತ್ತಿಟ್ಕೊತಾರೆ. ಇರಿ, hope you guys liked this video. Please like, share and subscribe. Stay positive, stay live, laugh and be inspired to everyone. Bye guys.